ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲನ್ನು ಒತ್ತಿ. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಆಲೂ ಬೋಂಡ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಸಂಜೆ ಟೈಮಲ್ಲಿ ಟೀ ಕುಡಿಯೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿ ನೋಡ್ಕೊಳ್ಳಿ. ಒಂದು 3 ಆಲೂಗಡ್ಡೆನ ಈ ಥರ ತೆಳುವಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ನೀರಲ್ಲಿ ಹಾಕ್ಕೊಂಡು. ಓಕೆ, 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ. ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ. ಓಕೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅಜ್ವಾನ 1 ಚಮಚ, ಅಡಿಗೆ ಸೋಡಾ ಅರ್ಧ ಚಮಚ. ಓಕೆ, ಬೋಂಡ ಕರಿಯೋದಕ್ಕೆ ಎಣ್ಣೆ. ಓಕೆ, ಇದನ್ನ ಇವಾಗ ಮಾಡೋ ವಿಧಾನ ನೋಡೋಣ. ಫಸ್ಟ್ ಈ ಥರ ಒಂದು ಬೌಲ್ ತೊಗೊಳ್ಳಿ ಖಾಲಿದು. ಅದಕ್ಕೇ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಒಂದು 3 ಚಮಚ ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಒಂದು 3 ಚಮಚ ಅಕ್ಕಿ ಹಿಟ್ಟು. ಓಕೆ, 1 ಚಮಚ ಉಪ್ಪು. ನೋಡಿ, ಒಂದು ಅರ್ಧ ಚಮಚ ಅಡಿಗೆ ಸೋಡಾ. ಓಕೆ, ಅದಕ್ಕೆ ಇವಾಗ ಅಜ್ವಾನ ಹಾಕ್ಕೊಳ್ಳಿ. ಅಜ್ವಾನ ಯಾಕಪ್ಪ ಅಂದರೆ ಡೈಜೆಷನ್ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಓಕೆ, ಇದಕ್ಕೆ ಇವಾಗ ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಅಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇದು ನೀವು ಬೇಡ ಅಂದರೆ ಬಿಡ್ಬೋದು, ನಾನು ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ. ಮಕ್ಕಳಿದ್ದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆ, ಇದು ನೀವು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಚೆನ್ನಾಗಿ. ಆಮೇಲೆ ಮಳೆ ಬರುತ್ತಿರುವಾಗ ಸಾಯಂಕಾಲ ಟೈಮಲ್ಲಿ ಟೀ ಕುಡಿಯೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಓಕೆ, ನೋಡಿ ಈ ಥರ ಹಿಟ್ಟನ್ನೆಲ್ಲ ಗಂಟನ್ನೆಲ್ಲ ಹೊಡ್ಕೊಂಬಿಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ, ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ದಪ್ಪ ಅದೇ ಮೇಲ್ಗಡೆ ಒಳಗಡೆ ಆಲೂಗಡ್ಡೆ ಇರುತ್ತಲ್ವ, ಬೇಯೋದಿಲ್ಲ. ಸ್ವಲ್ಪ ತೆಳುವಾಯ್ತಂದರೆ ನಿಮಗೆ ಗರಿ ಗರಿಯಾಗಿಯೂ ಬರುತ್ತೆ, ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೋಂಡ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಅದಕ್ಕಿರಲಿ ಹಿಟ್ಟು. ಆಮೇಲೆ ಆಲೂಗಡ್ಡೆನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಳಗೆ. ನೋಡಿ, ಈಗ ಆಲೂಗಡ್ಡೆಗೆ ಈ ಥರ ಹತ್ತಬೇಕು. ಇಷ್ಟಿದ್ರೆ ಸಾಕು, ತೀರಾ ದಪ್ಪ ಕಲಿಸ್ಕೊಂಬಿಡಿ. ಈ ಥರ ಮೇಲ್ಗಡೆಯಿಂದ ಮುಚ್ಚಿ ಅರ್ಧ ತಾಸು ನೆನೆಸೋಣ. ಓಕೆ, ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹಿಟ್ಟೂ ಅರ್ಧ ತಾಸು ಕಂಪ್ಲೀಟ್ ಆಗಿದೆ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಓಕೆ, ಹಿಟ್ಟೂ ನೆಂದಿದೆ. ಇವಾಗ ನೋಡಿ, ಎಣ್ಣೆ ಕಾದಿದೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಕಾದಿದೆ. ಆಮೇಲೆ ಗ್ಯಾಸ್ ಫ್ಲೇಮ್ ನೀವು ಸಣ್ಣಕ್ಕೆ ಇಟ್ಕೊಳ್ಳಿ, ಏಕದಮ್ ಕಲರ್ ಚೇಂಜ್ ಆಗಬಾರ್ದು. ನೋಡಿ, ಈ ಥರ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಬಾರ್ದು. ಆಮೇಲೆ ಮೇಲ್ಗಡೆನೂ ಬರಬಾರ್ದು ಹಾಕಿದ ತಕ್ಷಣ. ಈ ಥರ ಒಂದೊಂದಾಗಿ ಆಲೂಗಡ್ಡೆನ ಏನು ನಾವು ರೌಂಡಾಗಿ ಹೆಚ್ಚಿಟ್ಕೊಂಡಿದ್ವಿ ಆಲೂಗಡ್ಡೆನ ಬಿಡೋಣ ಹಿಟ್ಟಲ್ಲಿ ಹಾಕಿ. ಆಮೇಲೆ ಆಲೂಗಡ್ಡೆ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿನ್ಕೊತಾವೆ ಇವನ್ನ. ನೋಡಿ, ಈ ಥರ ಈಗ ಟರ್ನ್ ಮಾಡಿ ಬಿಡಿಸ್ಕೊಳ್ಳಿ. ಒಂದಕ್ಕೊಂದು ಹತ್ಕೊಂಡಿರ್ತವೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ದೊಡ್ಡವಿದ್ವು ಅಂದರೆ ನೀವು ದೊಡ್ಡವು ತೊಗೊಳ್ಳಿ. ನಾನು ಮನೆಯಲ್ಲಿರೋ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ, ಹಾಗಾಗಿ ಬೋಂಡ ಚಿಕ್ಕ ಬಂದಿವೆ. ನೀವು ದೊಡ್ಡ ಆಲೂಗಡ್ಡೆ ತೊಗೊಂಡು ಮಾಡಿ ಬೋಂಡ ದೊಡ್ಡದಾಗುತ್ತೆ. ಆಮೇಲೆ ಯಾವತ್ತೂ ಹಿಟ್ಟನ್ನ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಬಿಡಿ, ಸ್ವಲ್ಪ ಒಳಗಡೆ ಆಲೂಗಡ್ಡೆ ಕಾಣ್ತಾ ಇರಲಿ. ಓಕೆ, ನೋಡಿ ಈ ಥರ ಟರ್ನ್ ಮಾಡ್ತಾಯಿರಿ.
ಆಮೇಲೆ ಯಾರಾದರೂ ಗೆಸ್ಟ್ಗಳು ಬಂದರೆ ಸಾಯಂಕಾಲ ಚಹಾ ಜೋಡಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋಕ್ಕೆ. ಆಮೇಲೆ ಸಿಂಪಲ್ಲಾಗಿಯೂ ಆಗುತ್ತೆ, ಅವ್ರ ಜೋಡಿನೇ ಮಾತಾಡ್ಕೊತ ಮಾಡ್ಬೋದು. ಓಕೆ ನೋಡಿ, ಇವಾಗ ಈ ಥರ ಚೆಕ್ ಮಾಡಿ ನೋಡ್ಕೊಳ್ಳಿ ನೀವು ಬೇಯ್ದು ಇದು ಇಲ್ಲ ಅಂತ. ಇದು ಇವಾಗ ಇಲ್ಲಿ ಆಗಿದೆ, ಕಂಪ್ಲೀಟಾಗಿ ಆಗಿದೆ, ಕಲರೂ ಚೇಂಜ್ ಆಗಿದೆ. ಇನ್ನೊಂದು ಚೂರು ಬೇಯಲಿ ನೋಡಿ. ನಾನು ಗ್ಯಾಸ್ ಫ್ಲೇಮ್ನ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಆಗಿದೆ. ಒಂದು ಪೇಪರ್ ಹಾಕಿದ ಪ್ಲೇಟ್ಗೆ ತೆಗೆದುಬಿಡಿ. ಟಿಶ್ಯೂ ಪೇಪರ್ನೇ ಆಗಬೇಕಂತ ಏನಿಲ್ಲ, ಮನೆಯಲ್ಲಿ ನ್ಯೂಸ್ ಪೇಪರ್ ಇದ್ದರೆ ಆ ಪೇಪರ್ಗೂ ತೆಗೆದಿಡಿ, ಎಕ್ಸ್ಟ್ರಾ ಆಯಿಲ್ನ ಹಿಡ್ಕೊಳುತ್ತೆ. ಓಕೆ, ಇವಾಗ ಉಳಿದಿರೋ ಆಲೂ ಬೋಂಡನೂ ಬಿಟ್ಬಿಡೋಣ. ನೋಡಿ, ಈ ಥರ ಒಂದೊಂದಾಗೆ ಬಿಟ್ಕೊಳ್ಳಿ. ಹುಷಾರಾಗಿಬಿಡಿ, ಎಣ್ಣೆ ಕಾಯ್ದಿರುತ್ತಲ್ವ, ಮಧ್ಯೆ ಬಿಡಕ್ಕೆ ಹೋಗ್ಬೇಡಿ. ಈ ಥರ ಸುತ್ತಲೂ ಬಿಟ್ಕೊತ ಬನ್ನಿ. ಮಧ್ಯೆ ಬಿಟ್ಟರೆ ಹೋಗಿ ಒಂದೇ ಕಡೆನೇ ಎಲ್ಲ ಬೋಂಡಗಳು ಅಂಟ್ಕೊಳ್ಳುತ್ತವೆ. ಓಕೆ ನೋಡಿ, ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳಿ. ಈ ಥರ ಬೇಯಲಿ ಇದು ಚೆನ್ನಾಗಿ. ನೋಡಿ, ಈ ಥರ ಗ್ಯಾಸ್ ಸಣ್ಣಕ್ಕೆ ಇಟ್ಕೊಂಡು ಬೇಯಿಸಿ ಈ ಥರ ಟರ್ನ್ ಮಾಡ್ಕೊತಾ ಇರಿ. ಕಲರು ಹಾಕಿದ ತಕ್ಷಣ ಏಕದಮ್ ಚೇಂಜ್ ಆಗಬಾರ್ದು. ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿರೋ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿಂದ ಮಾಡ್ತಾ ಇದ್ದೀನಿ. ಹಾಗಾಗಿ ಕಲರು ಸ್ವಲ್ಪ ಹಳದಿ ಕಲರ್ ಮೇಲೆ ಬರುತ್ತೆ ಇದು ಬೋಂಡ. ಓಕೆ, ಇದು ಇವಾಗ ನೋಡಿ ಆಗಿದೆ. ಈ ಥರ ಟರ್ನ್ ಮಾಡಿ ಸುತ್ತಲೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಓಕೆ, ಇದು ಇವಾಗ ಆಗಿದೆ. ಇವನು ತೆಗೆದು ಬಿಡೋಣ, ಅದೇ ಪ್ಲೇಟ್ಗೆ ತಗೊಂಬಿಡಿ. ಓಕೆ, ನೋಡಿದ್ರಲ್ವಾ ಸಿಂಪಲ್ಲಾಗಿ ಯಾವ ರೀತಿ ಆಲೂ ಬೋಂಡ ಮಾಡಿದ್ವಿ ಅಂತ. ನೋಡಿ, ಈ ಥರ ಎಲ್ಲ ಬೋಂಡನೂ ತೆಗೆದುಬಿಟ್ಟಿಟ್ಕೊಳ್ಳಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಆಲೂ ಬೋಂಡ ಮಾಡಿದ್ವಿ ಅಂತ ನೋಡಿದ್ರಲ್ವ. ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಆಗಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚಿಂಗ್.